ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ತುಂಬ ಕೋಪದಿಂದ ಕಾರ್ಪೊರೇಟ್ರು ಶಾರದನ ಹತ್ರ ಹೇಳ್ತಾ ಇರ್ತಾನೆ, ಯಾರು ಪರ್ಮಿಷನ್ ಕೇಳಿ ಒಳಗಡೆ ಬಂದೆಮ್ಮ ಅಂತ ಅನ್ಬೇಕಾದ್ರೆ ನಿಮ್ಮ ಡ್ರೈವರ್ನ ಕೇಳಿ ಪರ್ಮಿಷನ್ ತಗೊಂಡು ಒಳಗಡೆ ಬರೋ ಅವಶ್ಯಕತೆ ನನಗಿಲ್ಲ ಸರ್ ಅಂತ ಜೋರಾಗಿ ಶಾರದನ ಸಹ ಕೂಗಾಡ್ತಾ ಇರ್ತಾಳೆ. ಹಾಗೆ ನಮ್ಮ ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ಯಾರು ಸರ್ ನಿಮಗೆ ಪರ್ಮಿಷನ್ ಕೊಟ್ಟಿರೋದು? ನಾವು ಕಷ್ಟಪಟ್ಟು ಫುಡ್ ಟ್ರಕ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ರೆ ನೀವು ನೋಡಿದರೆ ಈ ರೀತಿ ಗಲಾಟೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಏರಿಯಾ ಅಂತ ಅಂದ್ಬಿಟ್ರೆ ನಾವು ಯಾರು ವ್ಯಾಪಾರನ ಮಾಡಬಾರ್ದು ಅಂತ ಅನ್ಬೇಕಾದ್ರೆ ಈ ಕಡೆ ಕಾರ್ಪೊರೇಟರ್ಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ತುಂಬ ಕೋಪದಿಂದ ಕಾರ್ಪೊರೇಟರ್ ಮತ್ತೆ ಹೇಳ್ತಾ ಇರ್ತಾನೆ, ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ? ಇದು ನನ್ನ ಏರಿಯಾದಲ್ಲಿ ಒಂದು ಎಲೆ ಹಲ್ಲಾಡಬೇಕು ಅಂತಂದ್ರು ನನ್ನ ಪರ್ಮಿಷನ್ ಇಲ್ದರೆ ಸಹ ಅಲ್ಗಾಡಲ್ಲ. ಅದರಲ್ಲಿ ನಿನ್ನ ಗಂಡ ನಮ್ಮ ಹುಡುಗರಿಗೆ ಹೊಡೆದಿದ್ದಾನೆ, ಬಾಯಿ ಬಂದಂಗೆಲ್ಲ ಬೈದಿದ್ದಾನೆ ಅಂದಮೇಲೆ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಅನ್ಬೇಕಾದ್ರೆ, ನೋಡಿ ಸರ್, ನಮ್ಗಳಿಂದ ತಪ್ಪಾಗಿಲ್ಲ, ಇವಾಗಲೂ ಸಹ ನಮ್ಮಿಂದ ಏನೂ ತಪ್ಪಾಗಿಲ್ಲ, ನೀವೇ ಸಹ ವಸೂಲಿ ಅದು ಇದು ಅಂತ ನಮ್ಮ ಹತ್ರ ಎಲ್ಲ ಕೇಳಕ್ಕೆ ಬಂದಿದ್ದೀರಾ ಅಂತ ಮತ್ತಷ್ಟು ಕೋಪನ ಕಾರ್ಪೊರೇಟರ್ಗೆ ಶಾರದಾ ತರಿಸ್ತಾ ಇರ್ತಾಳೆ. ಹಾಗೆ ಶಾರದಾ ಸಹ ತುಂಬ ಕೋಪದಿಂದ, ಅಲ್ಲ ಸರ್, ಕಷ್ಟಪಟ್ಟು ಬೆವರು ಸುರಿಸಿರೋ ದುಡ್ಡಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲನ್ನ ನೀವು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ ಅಂತ ಅನ್ಬೇಕಾದ್ರೆ, ನನ್ನ ಎದುರುಗಡೆ ನಿಂತ್ಕೊಂಡು ಈ ರೀತಿ ಮಾತಾಡ್ತಿದ್ಯಲ್ಲ, ನೀನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಮಂಜು, ಏನೋ ಮಾಡ್ತಾ ಇದೆಯಾ? ಇವಾಗಲೇ ಫುಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡು. ಹಾಗೆ ಇವರು ಹಳಸೋಗಿರೋ ಅನ್ನ ಹಾಗೆ ಹಾಳಾಗಿರೋ ತರಕಾರಿ ಹಾಕಿ ಫುಡ್ನ ಪ್ರಿಪೇರ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಕೊಡೋ, ಜೊತೆಗೆ ಏನು ಬೇಕು ಅದನ್ನೆಲ್ಲ ಸೇರಿಸಿ ಇವ್ರ ಮೇಲೆ ಒಂದು ದೊಡ್ಡ ಕಂಪ್ಲೇಂಟ್ನ ಮಾಡೋ, ಇದರಿಂದ ಜನರಿಗೆಲ್ಲ ಆರೋಗ್ಯ ಹಾಳಾಗ್ತಿದೆ ಅಂತ ಫೇಕ್ ಕಂಪ್ಲೇಂಟ್ನ ಕೊಟ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೂ ಸಿದ್ಧನಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಏನೋ ನೋಡ್ತಿದ್ದೆ, ಹೋಗೋ ಕಂಪ್ಲೇಂಟ್ ಕೊಡು ಅಂತ ಅನ್ಬೇಕಾದ್ರೆ, ಸರ್ ಈ ರೀತಿ ಎಲ್ಲ ಮಾಡಬೇಡಿ, ನಮ್ಮ ಜೀವನಕ್ಕಿರೋದು ಅದೊಂದೇ ಫುಡ್ ಟ್ರ್ಯಾಕು ಅಂತ ಸಿದ್ದು ರಿಕ್ವೆಸ್ಟ್ ಮಾಡ್ಕೋತಿರ್ಬೇಕಾದ್ರೆ, ಇವ್ರನ್ನೇನೋ ನೋಡ್ತಾ ಇದೆಯಾ, ಹೋಗೋ ಕಂಪ್ಲೇಂಟ್ ಕೊಡು ಅಂತ ಕಾರ್ಪೊರೇಟರ್ ಕೂಗಾಡ್ತಿರ್ಬೇಕಾದ್ರೆ ಈ ಕಡೆ ಕತ್ತಿಡ್ದು ಆಚೆ ತಳ್ಳಕ್ಕೆ ಅಂತ ಅವನ ಡ್ರೈವರ್ ಹೋಗ್ತಾ ಇರಬೇಕಾದ್ರೆ, ಒಂದು ನಿಮಿಷ ಅಂತ ಅಂದ್ಬಿಟ್ಟು, ಬನ್ನಿ ಶಾರದವ್ರೆ ನಾವೇ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ರೆ ಶಾರದಾ ಸಿಕ್ಕಾಬಟ್ಟೆ ಬೇಜಾರಿಂದ ಕಣ್ಣೀರು ಹಾಕೊಂಡು ಹೊರಗಡೆ ಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತನ್ನ ಹೆಸರನ್ನ ಪಬ್ಲಿಸಿಟಿ ಮಾಡ್ಕೋಬೇಕು ಅಂತ ಜ್ಯೋತಿಕಾ ಕೆಲವೊಂದು ಆಶ್ರಮಗಳಿಗೆ ಭೇಟಿ ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಎಲ್ಲ ಸಹ ಟಿವಿ ನೈನರು ಬಂದು ಕೇಳ್ತಾ ಇರ್ತಾರೆ, ಅಲ್ಲ ಮೇಡಮ್, ಆಶ್ರಮಕ್ಕೆ ಅವಾಗವಾಗ ಭೇಟಿ ಕೊಡ್ತಿರಲ್ಲ, ಯಾಕೆ ನಿಮಗೆ ಆಶ್ರಮ ಮೇಲೆ ಏನಿಂತ ಅಕ್ಕರೆ ಪ್ರೀತಿ ಇದೆ ಅಂತ ಈ ಕಡೆ ನ್ಯೂಸ್ ಚಾನಲರೆಲ್ಲರೂ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ನಾನು ಎಲ್ಲ ಆಶ್ರಮಗಳಿಗೂ ಭೇಟಿ ಕೊಡ್ತೀನಿ, ಆದರೆ ನನ್ನನ್ನು ಇವತ್ತು ಮಾತ್ರ ನೀವು ನೋಡ್ತೀರಾ, ಅದಕ್ಕೂ ಮುಂಚೆ ನಾನು ಮ್ಯಾನೇಜರ್ ಹತ್ರ ಮಾತಾಡಬೇಕು, ಬನ್ನಿ ಹೋಗೋಣ ಅಂತ ಎಲ್ಲರೂ ಸಹ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಅಧ್ಯಕ್ಷ ಹತ್ರ ಬಂದುಬಿಟ್ಟು, ಈ ಆಶ್ರಮದ ಬಗ್ಗೆ ಹೇಳ್ತೀರಾ, ನಾನು ಸ್ವಲ್ಪ ದುಡ್ಡನ್ನ ಡೊನೇಟ್ ಮಾಡಬೇಕಂತ ಬಂದಿದ್ದೀನಿ, ಇದ್ರ ಬಗ್ಗೆ ಹೇಳಿ ಅಂತ ಅನ್ಬೇಕಾದ್ರೆ ಆಶ್ರಮದ ಅಧ್ಯಕ್ಷರು ಹೇಳ್ತಾ ಇರ್ತಾರೆ, ನೋಡಿ ಮೇಡಮ್, ಈ ಪ್ರಶಸ್ತಿಗಳೆಲ್ಲ ಸಹ ನಾವು ಕಷ್ಟಪಟ್ಟು ದುಡ್ದಿದ್ದಕ್ಕೆ ಇವು ಬಂದಿರೋದು, ಹಾಗೆ ನಮ್ಮ ಪ್ರತಿಭೆನ ನೋಡಿ ಈ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ಅಂತ ಜ್ಯೋತಿಕನ ಹತ್ರ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಮಕ್ಕಳನ್ನೆಲ್ಲ ಮೇಲೆ ಕರ್ಕೊ ಬನ್ನಿ ಸರ್, ಅಲ್ಲೇ ನಾನು ಅಮೌಂಟ್ನ ಕೊಡ್ತೀನಿ ಅಂತ ಅಂದಾಗ ಎಲ್ಲ ನ್ಯೂಸ್ ಚಾನಲರು ಹಾಗೆ ಜೊತೆಗೆ ಅನಾಥ ಮಕ್ಕಳು ಎಲ್ಲರೂ ಇರಬೇಕಾದ್ರೆ ಜ್ಯೋತಿಕಾ ಚೆಕ್ಕಲ್ಲಿ ಏನೋ ಎಷ್ಟೋ ಕ್ಯಾಶ್ನ ಬರ್ಕೊಡ್ತಾಳೆ. ಬರ್ಕೊಟ್ಬಿಟ್ಟು, ನೋಡಿ ಇದನ್ನು ಮಕ್ಕಳಿಗೆ ನೀವು ಯೂಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೇದಾಗಲಿ ಅಂತ ಹೇಳ್ತಿರ್ಬೇಕಾದ್ರೆ ನ್ಯೂಸ್ ಚಾನಲ್ ಅವರು ಕೇಳ್ತಾ ಇರ್ತಾರೆ, ಏನಕ್ಕೆ ಮೇಡಮ್ ನೀವು ಆಶ್ರಮದ ಮಕ್ಕಳಿಗೆ ಡೊನೇಟ್ ಮಾಡ್ತಾ ಇದ್ದೀರಾ, ಇದ್ರ ಹಿಂದಿನ ಉದ್ದೇಶ ಏನು ಅಂತ ಅನ್ಬೇಕಾದ್ರೆ, ಆ ರೀತಿ ಏನು ಉದ್ದೇಶ ಇಲ್ಲ, ನಮಗೆ ಈ ಒಳ್ಳೆ ಹೆಸರು ಕೊಟ್ಟಿದೆ, ಹಾಗೆ ಆಸ್ತಿ ಹಣ ದುಡ್ಡು ಪ್ರತಿಯೊಂದು ಇರೋದಕ್ಕೆ ತಾನೇ ಎಲ್ಲರೂ ಸಹ ನಮ್ಮನ್ನು ಗುರುತಿಸೋದು, ಅದರಿಂದ ಸ್ವಲ್ಪ ಇವರಿಗೆಲ್ಲ ಯೂಸ್ ಆಗಲಿ ಅಂತ ನಾನು ಕೊಡ್ತಾ ಇದ್ದೀನಿ, ಜೊತೆಗೆ ನನಗೆ ಪ್ರತಿ ತಿಂಗಳು ಸಂಬಳ ಬರುತ್ತಲ್ಲ ಅದನ್ನು ಸಹ ಕೆಲವೊಂದು ಆಶ್ರಮಗಳಿಗೆ ಕೊಡ್ತೀನಿ ಅಂತ ಅಂದಾಗ, ಇಷ್ಟು ದೊಡ್ಡ ಮಟ್ಟದ ನೀವು ಅಮೌಂಟ್ನ ಇವ್ರಿಗೆ ಕೊಡ್ತಾ ಇದ್ರಲ್ಲ, ಇದ್ರ ಉದ್ದೇಶ ಏನು ಅಂತ ಮತ್ತೆ ನ್ಯೂಸ್ ಚಾನಲರು ಕೇಳ್ತಾ ಇರ್ತಾರೆ. ಹಾಗೆ ಇದ್ರ ಉದ್ದೇಶ ಏನೂ ಇಲ್ಲ, ಜಸ್ಟ್ ಮನುಷ್ಯತ್ವ ಅಂತ ಅನ್ಬೇಕಾದ್ರೆ ಇರೋಬರ ಮಕ್ಕಳೆಲ್ಲ ಸಿಕ್ಕಾಬಟ್ಟೆ ಖುಷಿಯಿಂದ ಕ್ಲಾಪ್ಸ್ ಆಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಹೊರಗಡೆ ಕರ್ಕೊಬಂದು ಟಿವಿ ನ್ಯೂಸ್ ಚಾನಲ್ ಎಲ್ಲರಿಗೂ ಸಹ ಜ್ಯೋತಿಕಾ ದುಡ್ಡು ಕೊಟ್ಬಿಟ್ಟು, ಇದು ಯಾವಾಗ ಟೆಲಿಕಾಸ್ಟ್ ಮಾಡ್ತೀರಾ ಅಂತ ಅಂದಾಗ, ನಾಳೆ ಮಾರ್ನಿಂಗೇ ಮಾಡ್ತೀವಿ ಮೇಡಮ್ ಅಂತ ಅನ್ಬೇಕಾದ್ರೆ, ಹೆಡ್ಲೈಟಲ್ಲಿ ಬರಬೇಕು, ಹಾಗೆ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಎಲ್ಲರ ಮನಸ್ಸನ್ನು ಸಹ ಸೆಳಿಬೇಕು, ಆ ರೀತಿ ನೀವು ಮಾಡಬೇಕು ಅಂತ ಅಂದಾಗ, ಖಂಡಿತ ಮೇಡಮ್, ನೀವೇನಾದ್ರು ಇದ್ರೆ ಹೇಳಿ, ನಾವು ಆ ರೀತಿನೇ ಮಾಡ್ಕೊಡ್ತೀವಿ ಅಂತ ದುಡ್ಡು ತಗೊಂಡು ನ್ಯೂಸ್ ಚಾನಲ್ ಎಲ್ಲರೂ ಸಹ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದು ತುಂಬ ಬೇಜಾರಿಂದ ಕಾರ್ಪೊರೇಟರ್ ಮನೆಯಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಇಬ್ಬರು ಹುಡುಗಿರು ಬರ್ತಾರೆ. ನೋಡಿ ಸಿದ್ಧಾರ್ಥ್ ಸರ್ ಹಾಗೆ ಶಾರದಾ ಮೇಡಮ್, ನಾವು ಫುಡ್ ಲಾಗರ್ಸು, ನಿಮ್ಮ ಫುಡ್ ಟ್ರಾಕು ಇದ್ದಕ್ಕಿದ್ದಂಗೆ ಯಾಕೆ ಕಾಣೆಯಾಗಿದೆ, ಏನಕ್ಕೆ ಕಾರ್ಪೊರೇಟರ್ ಅವರು ತಗೊಬಂದಿದ್ದಾರೆ, ಒಂದು ಸ್ವಲ್ಪ ನಮಗೆ ಡೀಟೇಲ್ಸ್ ಆಗಿ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಅವ್ರ ಹತ್ರ ಮಾತಾಡಿದ್ರಲ್ಲ, ಅವ್ರು ಏನು ಅಂತ ಹೇಳಿದ್ರು, ಏನಕ್ಕೆ ಸೀಸನ್ ಮಾಡಿದ್ರು ನಿಮ್ಮದು ಅಂತ ಕೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದವ್ರೆ, ಈ ಜಗತ್ತಿಗೆ ಗೊತ್ತಾಗಲಿ, ಕಾರ್ಪೊರೇಟರ್ ಬುದ್ಧಿ ಏನು ಅಂತ ಗೊತ್ತಾಗಲಿ, ದಯವಿಟ್ಟು ನೀವೇ ಮಾತಾಡಿ, ನಮ್ಮದೇನು ತಪ್ಪಿಲ್ಲ ಅಂತ ನೀವೇ ಹೇಳಿಲ್ಲ ಇವಾಗ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡಿ ನಾವು ನಿಜವಾಗ್ಲೂ ಏನೂ ತಪ್ಪು ಮಾಡಿಲ್ಲ, ಆದರೆ ನೋಡೋಕ್ಕೆ ಜಗತ್ತಿನ ಕಣ್ಣಿಗೆ ನಾವೇ ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ, ನಾವು ಏನೋ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ, ಇಲ್ಲಿ ಬಂದು ನೋಡಿದರೆ ಸಿಕ್ಕಾಬಟ್ಟೆ ದುಡ್ಡು ಕೇಳಿದ್ರು, ನಾವು ಕೊಡೋಕ್ಕಾಗಲ್ಲ ಅಂತ ಅಂದಿದ್ದಕ್ಕೆ ನಮ್ಮ ಗಾಡಿನೂ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಾಗ, ಲಂಚ ಕೇಳಿದ್ರೆ ಮೇಡಮ್ ಅಂತ ಕೇಳ್ತಿರ್ಬೇಕಾದ್ರೆ
ಕೇಳಬೇಕಾದ್ರೆ ಹೌದು ನಾವು ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ನಮ್ಮ ಫುಡ್ ಟ್ರಕ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನಿನ್ನೆ ನೋಡಿದರೆ ಇವ್ರು ಡ್ರೈವರ್ ಬಂದು ನಮ್ಮ ಫುಡ್ ಟ್ರಕ್ ಹತ್ರ ಸಿಕ್ಕಾಬಟ್ಟೆ ಗಲಾಟೆ ಮಾಡಿದರು. ಕಷ್ಟಪಟ್ಟು ಹಾಗೆ ಸಾಲ ಸೂಲ ಎಲ್ಲ ಮಾಡಿ ಇವಾಗಷ್ಟೇ ಒಂದು ಫುಡ್ ಟ್ರಕ್ನ ತೊಗೊಂಡಿದ್ವಿ. ತುಂಬ ಬಡವರು ನಾವು, ಸಾಲ ಎಲ್ಲ ತೀರ್ಸೋಕ್ಕೆ ಅಂತಾರೆ ಹಗಲು ರಾತ್ರಿ ನಾವು ದುಡಿತಾ ಇದ್ವಿ. ಹಾಗೆ ಬೆಳಗ್ಗೆ ಎದ್ದು ನೋಡಿದರೆ ನಮ್ಮ ಫುಡ್ ಟ್ರಕ್ನ ಸೀಸ್ ಮಾಡಿದರು. ಆಗ ಎಲ್ಲ ಜನಗಳು ಹೇಳಿದರು BBMP ಅವ್ರು ತಗೊಂಡೋದ್ರು ಅಂತ. ಇಲ್ಲಿ ಬಂದು ಕೇಳಿದರೆ ಈ ರೀತಿ ಆಯಿತು. ಕಷ್ಟಪಟ್ಟು ನಾವು ದುಡಿಯೋದು, ಅದರಲ್ಲಿ 3/4% ದುಡ್ಡನ್ನು ಇವರಿಗೆ ಕೊಡಬೇಕಂತೆ. ಕಷ್ಟಪಟ್ಟು ದುಡಿಯೋರು ನಾವು, ಆದರೆ ತಿಂದು ಮಜಾ ಮಾಡೋರು ಇವರು ಅಂತ ನಡೆದಿದ್ದ ಘಟನೆಯನ್ನು ಸಹ ಶಾರದಾ ಲೈವಲ್ಲಿ ಬಂದು ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಸಹ ಹೇಳ್ತಾ ಇರ್ತಾನೆ, ನಮ್ಮ ವಠಾರದಲ್ಲಿರೋ 200-300 ಜನಗಳು ಓಟ್ ಹಾಕಿದ್ದಾರೆ, ಆದರೆ ಅವ್ರ ಮೇಲೆ ಇವರು ದರ್ಪನ ತೋರ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಇವ್ರ ಮೇಲೆ ಕೂಗಾಡೋಕ್ಕಾಗಲ್ಲ, ತುಂಬ ದೊಡ್ಡ ಜನ, ನಮ್ಮ ಕೈಲೇನು ಮಾಡೋಕ್ಕಾಗಲ್ಲ, ಈ ಅನ್ಯಾಯನ ಕೇಳೋಕ್ಕೆ ಯಾರೂ ಇಲ್ಲ ಅಂತ ಸಿದ್ದು ಸಹ ಲೈವಲ್ಲಿ ಹೇಳ್ತಾ ಇರ್ತಾನೆ. ಹಾಗೆ ನ್ಯಾಯ ಕೇಳೋಕ್ಕೆ ಅಂತ ಬಂದರೆ ಇವರೇ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ನೋಡಿ ಶಾರದಾ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ, ಇಂಥ ಕಾರ್ಪೊರೇಟರ್ಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕಂತ ನಮ್ಮ ಸೋಷಿಯಲ್ ಮೀಡಿಯಾ ಸರಿಯಾಗಿ ಬುದ್ಧಿ ಕಲಿಸುತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಇವ್ರಿಗೆ ದಯವಿಟ್ಟು ನ್ಯಾಯನ ಒದಗಿಸಿ ಅಂತ ಬಂದಿರೋ ಸೋಷಿಯಲ್ ಲಾಗರ್ಸ್ ಇಬ್ಬರು ಸಹ ವಿಡಿಯೋನ ಅಪ್ಲೋಡ್ ಮಾಡೇ ಬಿಡ್ತಾರೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ, ಅಲ್ಲ ಗೋಲ್ಡಿ ನಿಂತ್ಕೋ, ಏನು ಮಾಡ್ತಾ ಇದೆಯಾ, ಇಷ್ಟೊಂಥರ ದುಡ್ಡನ್ನ ಆಶ್ರಮಿಗೆ ಡೊನೇಟ್ ಮಾಡ್ತಿದೆಯಲ್ಲ, ಜೊತೆಗೆ ಆ ನ್ಯೂಸ್ ಚಾನಲ್ ಅವ್ರಿಗೂ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಲ್ಲ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ಇದೆಲ್ಲ ಬೇಕಿತ್ತಾ, ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಅಂತ ಅಂದಾಗ, ನೋಡುಗ್ರಾನೆ ನಿಮಗೆ ಗೊತ್ತಾಗಲ್ಲ, ನಮ್ಮನ್ನು ಯಾರು ಈ ಸಮಾಜದಲ್ಲಿ ಗುರುತಿಸಲ್ಲ, ನಮಗೆ ನಾವು ಗುರುತಿಸ್ಕೋಬೇಕು ಅಂತಂದರೆ ತುಂಬ ಈ ಥರ ದುಡ್ಡು ಸುರಿದು ನಾವೇ ಪ್ರಮೋಟ್ ಮಾಡ್ಕೋಬೇಕಾಗುತ್ತೆ ಅಂತ ಗೋಲ್ಡಿ ಹೇಳ್ತಾ ಇರ್ತಾಳೆ. ಹಾಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಮಾಡ್ತಿರೋ ಸೇವೆ ನೋಡಿ ನಮ್ಮ ಶಿವನಾರಾಯಣ ತಾತ ಅವರು 3 ಪಟ್ಟು ದುಡ್ಡನ್ನ ನನಗೆ ಕೊಡ್ತಾರೆ, ಈ ದುಡ್ಡೆಲ್ಲ ಹೋಯ್ತು ಅಂತ ತಲೆ ಕೆಡಿಸ್ಕೋಬೇಡಿ ಅಂತ ಅಂದಾಗ, ಅಷ್ಟಾಗ್ಬಿಟ್ರೆ ಸಾಕಮ್ಮ, ಆ ಶಿವನಾರಾಯಣ ನಿನಗೆ ಆಸ್ತಿ ಎಲ್ಲ ಕೊಟ್ಟರೆ ಅಷ್ಟೇ ಸಾಕು ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ, ಮತ್ತೆ ನ್ಯೂಸ್ ಚಾನಲ್ ಅವರಿಗೆ ಜ್ಯೋತಿಕಾ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ, ಸರಿಯಾಗಿ ಕೇಳ್ಕೊಡಿ, ಟ್ರೋಲ್ ಪೇಜಲ್ಲಿ ಹಾಗೆ ಮೇನ್ ಹೆಡ್ಲೈನ್ ಎಲ್ಲದರಲ್ಲೂ ಸಹ ಮಹಾದಾನಿ ಜ್ಯೋತಿಕಾ ಅಂತ ಎಲ್ಲ ಕಡೆ ನಾಳೆ ಹೆಡ್ಲೈನ್ ಬರಲೇಬೇಕು, ಆ ರೀತಿ ನೀವು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡುಗ್ರಾನಿ, ನಾಳೆ ನ್ಯೂಸ್ ಚಾನಲ್ ಎಲ್ಲ ಬರುತ್ತೆ, ನನ್ನ ಹೆಸರು ನೋಡಿ ತಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ, ನನ್ನ ಮೊಮ್ಮಗಳು ಬಿಸ್ನೆಸ್ಸಲ್ಲಿ ಮಾತ್ರ ಬುದ್ಧಿವಂತೆ ಅಲ್ಲ, ಈ ಕಡೆ ಅನಾಥಾಶ್ರಮ ಪ್ರತಿಯೊಬ್ಬರಿಗೂ ಸಹ ಸಹಾಯ ಮಾಡ್ತಿದ್ದಾಳೆ, ದೊಡ್ಡ ಮಹಾ ವೇದಾವಿ ಅಂತ ಅನ್ಕೊಡ್ತಾರೆ, ನೋಡ್ತಾ ಇರು, ನಮ್ಮ ಪ್ಲಾನ್ ಸಕ್ಸಸ್ ಆಗೇ ಆಗುತ್ತೆ, ಒಂದೇ ಒಂದು ಸಲ ತಾತನ ನಂಬಿಕೆ ಗಿಟ್ಟಿಸ್ಕೊಂಡ್ಮೇಲೆ ನೆಕ್ಸ್ಟ್ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅಂತ ಅಂದಾಗ, ಅಯ್ಯೋ ಗೋಲ್ಡಿ, ಎಷ್ಟಂದರೆ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ನನ್ನ ಮೊಮ್ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ, ಇಷ್ಟು ಬುದ್ಧಿವಂತೆ ನೀನು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಈ ಕಡೆ ಜ್ಯೋತಿಕಂಗೆ ದೃಷ್ಟಿ ತೆಗಿತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಸಿದ್ದು ಬಗ್ಗೆ ಯೋಚನೆ ಮಾಡಿಕೊಂಡು ಸುಮಿತ್ರಾ ಕೂತಿರ್ಬೇಕಾದ್ರೆ ಆರತಿ ಬರ್ತಾಳೆ. ಅತ್ತೆ ಇವಾಗಷ್ಟೇ ಕಾಲ್ ಮಾಡಿದ ಅಣ್ಣನಿಗೆ, ಏನೇ ಮಾಡಿದ್ರು ಸಹ ಕಾರ್ಪೊರೇಟರು ಖಂಡಿತ ನಿಮ್ಮ ಟ್ರಕ್ನ ಬಿಟ್ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ, ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ಅಂತ ಅಂದಾಗ, ನನಗೂ ಅಷ್ಟೇ ಆರತಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಗಣೇಶನ ವಿಗ್ರಹ ನಾನು ಟ್ರಕ್ ಮೇಲೆ ಇಟ್ಬಿಟ್ಟು ಬಂದೆ, ಆದರೆ ಆ ದೇವರು ಅವ್ರಿಗೆ ಆಶೀರ್ವಾದನೆ ಮಾಡ್ತಿಲ್ಲ, ಈಗಾದರೂ ತಮ್ಮ ಜೀವನನ ಕಟ್ಕೊಂಡು ಚೆನ್ನಾಗಿರ್ತಾರೆ ಅಂತ ಆಸೆ ಪಟ್ಟೆ, ಆದರೆ ಅವರಿಗೆ ಒಳ್ಳೇದೇ ಆಗಲ್ವಲ್ಲ ಲೈಫಲ್ಲಿ ಅಂತ ತುಂಬ ಬೇಜಾರಿಂದ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಮತ್ತು ಜ್ಯೋತಿಕಾ ಬರ್ತಾರೆ. ಮಮ್ಮ ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ, ಏನಕ್ಕೆ ಸಪ್ಪೆ ಆಗಿದ್ದೀರಾ, ಏನಾಯಿತು ಅಂತ ಅನ್ಬೇಕಾದ್ರೆ ಸಿದ್ದು ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಜ್ಯೋತಿಕಾ ಮಾತ್ರ ತುಂಬ ಜಮದಿಂದ ಹೇಳ್ತಾ ಇರ್ತಾಳೆ, ನಾನು ಅವತ್ತೇ ಹೇಳ್ದೆ ತಾನೆ, ಈ ಫುಡ್ ಟ್ರ್ಯಾಕು ಅದು ಇದೆಲ್ಲ ಜಸ್ಟ್ 3 ದಿನ ನಾಟಕದ ಥರ ಅಂತ, ನೋಡಿದರೆ ಇವಾಗ ನಾನು ಅಂದ್ಕೊಂಡಂಗೆ ಆಯಿತು ನೋಡಿ, ಕ್ಲೋಸ್ ಆಗೋಯ್ತು ಅಂತ ಅನ್ಬೇಕಾದ್ರೆ ಸುಮಿತ್ರನಿಗೆ ತುಂಬ ಬೇಜಾರಾಗ್ತಿರುತ್ತೆ. ಅದೇ ಸಮಯಕ್ಕೆ ಬೇಕು ಅಂತ ಪಾರಿಜಾತನು ಹೇಳ್ತಾ ಇರ್ತಾಳೆ, ಯಾವತ್ತು ಸಿದ್ದು ಆ ಶಾರದಾ ಕೊರಳಿಗೆ ತಾಳೆ ಕಟ್ಟಿದ್ನೋ ಅವತ್ತೇ ಅಷ್ಟೇ ಅವನ ಲೈಫು ಬೀದಿಗೆ ಬಂದ್ಬಿಡ್ತು, ಇದೆಲ್ಲ ಬೇಕಿತ್ತು ಅವನಿಗೆ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ತುಂಬ ಕೋಪ ಮಾಡ್ಕೊಂಡು, ಅವಳು ಯಾವಾಗ ಮನೆಗೆ ಬಂದ್ಲು ಅವಾಗಿಂದ ನಮ್ಮ ಜ್ಯೋತಿಕ ಬಾಳಲ್ಲಿ ಬರೀ ಕತ್ಲೆ ಆಯಿತು, ಹಾಗೆ ಸಿದ್ದು ಸಹ ಬೀದಿಗೆ ಬಿದ್ದುಬಿಟ್ಟ ಅಂತ ಬೈತಾ ಇರಬೇಕಾದ್ರೆ ಆರತಿ ತುಂಬ ಕೋಪ ಮಾಡ್ಕೊಂಡು, ಅಜ್ಜಿ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ, ನಿಮಗೇನು ಅನ್ಸಲ್ವಾ, ನಮ್ಮ ಕುಟುಂಬದವರಿಗೆ ಸಮಸ್ಯೆ ಬಂದಿದೆ ಅಂತ ಅಂದಮೇಲೆ ಎಲ್ಲರೂ ಸೇರ್ಕೊಂಡು ಅದನ್ನು ಎದುರಿಸ್ಬೇಕು, ಅದು ಬಿಟ್ಬಿಟ್ಟು ಈ ರೀತಿ ಮಾತಾಡ್ತಿದ್ದೀರಲ್ಲ ಅಂತ ಬೈತಿರ್ಬೇಕಾದ್ರೆ, ಅಲ್ಲ ಅತ್ತೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಜೋಗಂತೂ ಬುದ್ಧಿ ಇಲ್ಲ ಅಂತಂದರೆ ನೀವಾದರೂ ಬುದ್ಧಿ ಹೇಳಬೇಕು, ಅದನ್ನು ಬಿಟ್ಟು ಹಾಡ್ಕೋತಾ ಇದ್ದೀರಲ್ಲ, ನೋವಲ್ಲಿರೋರಿಗೆ ನಾವು ಸಾಂತ್ವನ ಹೇಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರಿಗೆ ನಮ್ಮ ಮಾತಿಂದ ಚುಚ್ಚೋ ರೀತಿ ಮಾತಾಡಬಾರ್ದು ಅಲ್ವಾ ಅಂತ ಅನ್ಬೇಕಾದ್ರೆ, ಏನಫ್ ಮಮ್ಮ, ಯಾವಾಗಲೂ ನಿಮಗೂ ಮತ್ತು ಅತ್ತಿಗೆ ಅವ್ರದ್ದೇ ಚಿಂತೆ ಅಲ್ವಾ, ಯಾವಾಗಲೂ ಬರೀ ಅವ್ರ ಕಷ್ಟ ದುಃಖನೇ ವಿಚಾರಿಸ್ತಾ ಇರ್ತೀರಾ, ಆದರೆ ಎತ್ತು ಮಗಳು ನನಗೆ ಎಂಥ ಕಷ್ಟ ಇದೆ ಅನ್ನೋದು ನಿಮಗೆ ಮಾತ್ರ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಿದ್ರೆ ಸುಮಿತ್ರಿಗೆ ಮಾತ್ರ ಸಿಕ್ಕಾಬಟ್ಟೆ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಶಾರದಾ ಸಿದ್ದು ಮನೆಗೆ ಬಂದು ಮಲಗಿರ್ಬೇಕಾದ್ರೆ ಬೆಳಗ್ಗೆ ಬೆಳಗಾದ ತಕ್ಷಣ ಡೋರ್ನ ಡಬ ಡಬ ಅಂತ ಯಾರೋ ಬಡಿತಾ ಇರ್ತಾರೆ. ಅಷ್ಟೊತ್ತಿಗೆ ಅನಸೂಯ, ಇದ್ಯಾರಿದು ಬೆಳಗ್ಗೆ ಇಷ್ಟೊಂಥರ ಜೋರಾಗಿ ಬಡಿತಿದಾರಲ್ಲ ಅಂತ ಎದ್ರುಕೊಂಡಿರ್ಬೇಕಾದ್ರೆ ಶಾರದಾ ಸಿದ್ದುನು ಸಹ ಬರ್ತಾರೆ. ಆಗ ದೀಪು ಹೇಳ್ತಾ ಇರ್ತಾಳೆ, ಯಾರಾದರೂ ಕಳ್ಳರು ಬಂದಿದ್ದಾರೆ ಅಮ್ಮ, ಇಷ್ಟು ಜೋರಾಗಿ ಬಡಿತಾ ಇದ್ದಾರಲ್ಲ ಅಂತ ಅಂದಾಗ, ಇಲ್ಲ ಪುಟಾಣಿ, ಬೆಳಗ್ಗೆ ಹೊತ್ತು ಯಾರು ಕಳ್ಳರು ಬರಲ್ಲ, ಯಾರಿರ್ಬೋದು ಅಂತ ನಾನು ನೋಡ್ತೀನಿ ಅಂತ ಡೋರ್ ಓಪನ್ ಮಾಡಿ ನೋಡಿದರೆ ಆ ಕಾರ್ಪೊರೇಟರ್ ಬಾಡಿಗಾರ್ಡ್ ಬಂದಿರ್ತಾನೆ. ಅವನನ್ನು ನೋಡಿ ಶಾರದಾ ಸಿದ್ದಿಗೆ ತುಂಬ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ ಅವನು ಹೇಳ್ತಾ ಇರ್ತಾನೆ, ಅಣ್ಣ ಕರಿತಿದ್ದಾರೆ ಬನ್ನಿ ಅಂತ ಅಂದಾಗ,
ಹೊರಗಡೆ ಇಬ್ಬರು ಬಂದು ನೋಡಿದರೆ ಇರೋ ಬರೋ ಜನರ ಜೊತೆ ಕಾರ್ಪೊರೇಟರು ನಿಂತಿರ್ತಾನೆ. ಹಾಗೆ ಕಾರ್ಪೊರೇಟರ್ನ ನೋಡಿ ಸಿದ್ದು ತುಂಬ ಆಶ್ಚರ್ಯದಿಂದ, ಏನು ಸರ್ ನಮ್ಮನೆ ಮುಂದೆ ನಿಂತಿದ್ದೀರಾ? ನಿನ್ನೆ ನಿಮ್ಮನೆ ಮುಂದೆ ಒಂದು ದಿನ ಎಲ್ಲ ಪೂರ್ತಿ ಕಾದರೂ ಸಹ ನಮಗೆ ಪರ್ಮಿಷನ್ನೇ ಕೊಡಲಿಲ್ಲ ನಿಮ್ಮನ್ನು ನೋಡೋಕ್ಕೆ, ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಅಂದಾಗ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಸಿದ್ಧಾರ್ಥ ಅವರೇ ಹಾಗೆ ಶಾರದಾ ಅವರೇ, ದಯವಿಟ್ಟು ನನ್ನ ಕ್ಷಮಿಸಿ, ನಿಮ್ಮ ಜೊತೆ ತುಂಬ ರೂಢಾಗಿ ಮಾತಾಡಿಬಿಟ್ಟೆ, ನಾನು ನಿಮಗೆ ಸಹಾಯ ಮಾಡಬೇಕು ಅಂಥದ್ರಲ್ಲಿ ಗೊತ್ತಿಲ್ಲದೇ ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೈ ಮುಗಿತಿರ್ಬೇಕಾದ್ರೆ, ಇದೇನಿದು ಈ ರೀತಿ ನೀವು ಕೇಳ್ತಾ ಇದ್ದೀರಾ, ನನಗೆ ಯಾಕೋ ನಿಮ್ಮನ್ನು ನಂಬಕ್ಕಾಗ್ತಿಲ್ಲ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಕಾರ್ಪೊರೇಟರ್ ಮತ್ತೆ ಹೇಳ್ತಾ ಇರ್ತಾನೆ, ನೋಡು ತಾಯಿ, ನಿಮ್ಮ ಟ್ರಕ್ನ ಎಲ್ಲಿಂದ ತಗೊಂಡು ಹೋಗಿದ್ರು ಅಲ್ಲೇ ತಂದು ಸರಿಯಾಗಿ ನಿಲ್ಲಿಸ್ಬಿಟ್ಟಿದೀವಿ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೇನೊಂದ್ ಕಡೆ ಜ್ಯೋತಿಕಾ ತಾನು ನ್ಯೂಸಲ್ಲಿ ಹೇಳಿದ್ದೆಲ್ಲ ಇನ್ನೇನು ಬಂದ್ಬಿಡುತ್ತೆ ಅಂತ ಮನೆಯವರೆಲ್ಲರನ್ನು ಕರೆದು, ಬನ್ನಿ ತಾತ, ಬನ್ನಿ ಮಮ್ಮ, ಹಾಗೆ ಪಾಪ ಎಲ್ಲರೂ ಬನ್ನಿ, ನ್ಯೂಸ್ ಚಾನಲ್ ಏನೋ ಬರ್ತಿದೆ ನೋಡಬೇಕು ಅಂತ ಕರೆದಿರ್ಬೇಕಾದ್ರೆ, ಇದೇನಿದು ಜ್ಯೋತಿಕಾ, ನೀನು ಟಿ ವಿಲಿ ಮತ್ತೆ ಬರ್ತಾ ಇದೆಯಾ, ನಮಗಂತೂ ತುಂಬ ಖುಷಿ ಆಗ್ತಿದೆ, ನೀನೇನಾದರೂ ಮಾಡಲ್ ಸ್ಟಾರ್ಟ್ ಮಾಡಿದೆ ಅಂತ ಅಂದಾಗ, ಇಲ್ಲ ಏನೋ ಸರ್ಪ್ರೈಸ್ ಇದೆ, ಬನ್ನಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡೋಣ ಅಂತ ಅಂದಾಗ ಮನೆಯವರೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅದೇನಂತ ಹೇಳು ಅಂತ ಅನ್ಬೇಕಾದ್ರೆ, ನಿನ್ನೆ ನಾನೊಂದು ಅನಾಥಾಶ್ರಮಕ್ಕೆ ಹೋಗಿದ್ದೆ, ಹಾಗೆ ನ್ಯೂಸ್ ಚಾನಲ್ ಅವರೆಲ್ಲರೂ ಬಂದಿದ್ರು ಅಂತ ಅಂದಾಗ ತಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಆಗ ಮತ್ತೆ ಆರತಿ ಹೇಳ್ತಾ ಇರ್ತಾಳೆ, ಸ್ವಲ್ಪ ಎಲ್ಲ ಗೆಸ್ ಮಾಡೋದನ್ನ ನಿಲ್ಲಿಸಿ, ಜ್ಯೋತಿಕೆ ಏನು ಹೇಳ್ತಾಳೆ ಅದನ್ನ ಕೇಳೋಣ, ಸುಮ್ಮನೆ ಟಿ ವಿಲಿ ಏನು ಬರುತ್ತೆ ಅದನ್ನ ನೋಡೋಣ ಇರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೇನೊಂದ್ ಕಡೆ ಸಿದ್ದು ಕಾರ್ಪೊರೇಟರ್ನ, ನಿಮ್ಮ ಈ ಬದಲಾವಣೆಗೆ ಕಾರಣ ಏನು ಅಂತ ತಿಳ್ಕೊಬೋದಾ ಅಂತ ಅಂದಾಗೆ, ಇದಕ್ಕೆ ಬದಲಾವಣೆ ಕಾರಣ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋ ಮೇಲಾಧಿಕಾರಿಗಳಿಂದ ನನಗೆ ಫೋನ್ ಮೇಲೆ ಫೋನ್ ಬರ್ತಿದ್ದೆ, ಹಾಗೆ ತುಂಬ ಪ್ರೆಷರ್ ಬರ್ತಿದೆ, ಹಾಗೆ ನನ್ನ ಅಧಿಕಾರನ ಕಿತ್ಕೋತೀನಿ ಅಂತಲೂ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಇವರಿಬ್ಬರಿಗೂ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಜನಗಳೆಲ್ಲರೂ ಸಹ ನನ್ನನ್ನು ಕೆಟ್ಟ ಕಾರ್ಪೊರೇಟರ್ ಅಂತ ಅನ್ಕೊಬಿಟ್ಟಿದ್ದಾರೆ, ಇಷ್ಟು ವರ್ಷ ಕಾಪಾಡ್ಕೊಂಡಿದ್ದ ಮಾನ ಮರ್ಯಾದೆ ಎಲ್ಲ ಸಹ ಬೀದಿಗೆ ಬರ್ತಾ ಇದೆ, ತಲೆ ಎತ್ಕೊಂಡು ನನಗೆ ಓಡಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡು ತಾಯಿ, ಹೆಣ್ಣಿನ ಮನಸ್ಸು ಮೃದು ಅಂತ ಹೇಳ್ತಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ಇನ್ನು ಮುಂದೆ ಯಾವುದೇ ರೀತಿ ನಿಮಗೆ ತೊಂದರೆ ಆದರೂ ಸಹ ನಾನು ನಿಮ್ಮದು ಸರಿ ಮಾಡ್ತೀನಿ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕಾಲಿಗೆ ಬೀಳಕ್ಕೆ ಬರ್ತಿರ್ಬೇಕಾದ್ರೆ, ನೋಡಿ ಸರ್ ಕಾಲಿಗೆಲ್ಲ ಬೀಳಬೇಡಿ, ನಿಮಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ನಮ್ದಾಗಿರಲಿಲ್ಲ, ಹಾಗೆ ನಮಗೆ ನಿಮ್ಮ ಮೇಲೆ ಕೋಪನೂ ಇಲ್ಲ ಅಂತ ಅನ್ಬೇಕಾದ್ರೆ, ಹಾಗಾದರೆ ನನ್ನನ್ನು ಕ್ಷಮಿಸಿದ್ದೀರಾ ಅಂತ ಅಂದಾಗ ಸಿದ್ದು ಶಾರದಾ ಮುಖನ ನೋಡ್ತಿರ್ಬೇಕಾದ್ರೆ, ಸರಿ ಕ್ಷಮಿಸಿದ್ದೀವಿ ಅಂತ ಅಂದಾಗ, ಇಲ್ಲೇ ಹೇಳ್ಬೇಡಿ, ದಯವಿಟ್ಟು ಮೀಡಿಯಾದವರೆಲ್ಲರೂ ಸಹ ಫುಡ್ ಟ್ರ್ಯಾಕ್ ಮುಂದೆ ಬಂದಿದ್ದಾರೆ, ದಯವಿಟ್ಟು ಅಲ್ಲಿ ಬಂದು ಹೇಳಿ ಅಂತ ಅಂದಾಗ ತುಂಬ ಆಶ್ಚರ್ಯದಿಂದ ಕಾರ್ಪೊರೇಟರ್ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.